ಹಾಯ್ ಆಲ್, ಸಂಗೀತ ಕಲರ್ಫುಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸುಮಾರು ಜನ ವೀಕ್ಷಕರು ನನ್ನ ವೀಡಿಯೋಗಳನ್ನ ವಾಚ್ ಮಾಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬೇ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಸಾಮಾನ್ಯವಾಗಿ ಮನೇಲಿ ಅಡುಗೆನ ನಾಳೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಟ್ಕೊಂಡಿರೋದಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ಫ್ರೆಶ್ ಆಗಿರೋ ತರಕಾರಿಗಳನ್ನ ತರೋದ್ರಿಂದ ಅವತ್ತು ಯಾವ ತರಕಾರಿ ಫ್ರೆಶ್ ಆಗಿರುತ್ತೋ ನಾನು ಅವತ್ತಿನ ಅಡುಗೆನ ಮಾಡ್ತೀನಿ. ಇವತ್ತು ನಾವು ಮನೇಲಿ ಹಾಗಲಕಾಯಿ ಪಲ್ಯ ಹಾಗೂ ಮೂಲಂಗಿ ಬೇಳೆ ಸಾರು, ಚಪ್ರದ ಅವರೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಮಾಮೂಲಿ ಮುದ್ದೆ, ಅನ್ನ ಮಾಡ್ಕೊತಾ ಇದ್ದೀನಿ. ತರಕಾರಿಗಳನ್ನ ಎಲ್ಲನೂ ಫಸ್ಟು ತೆಗೆದು ಟಬ್ಬಲ್ಲಿ ಹಾಕಿ ಒಂದು ಹಿಡಿ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ನೆನೆ ಇಡ್ತೀನಿ. ಅದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಸ್ವಲ್ಪ ಹೋಗಲಿ. ಆಮೇಲೆ ತರಕಾರಿಗಳ ಮೇಲೆ ಮಣ್ಣು ಅದೆಲ್ಲ ಕುಳಿತಿದ್ರೆ ಅದೆಲ್ಲ ಕ್ಲೀನಾಗಿ ಬಿಟ್ಕೊಳ್ಳಿ ಅಂದ್ಬಿಟ್ಟು, ಆಮೇಲೆ ಬರೀ ಮೂಲಂಗಿನ ತೊಳ್ಕೊಂಡು ಸ್ವಲ್ಪ ಸಿಪ್ಪೆ ಒರೆದ್ಬಿಟ್ಟು ಬೇಳೆ ಈ ಕಪ್ಪಲ್ಲಿ 1.5 ಕಪ್ಪಷ್ಟು ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಮೂಲಂಗಿನ ನಾನು ಕಾಯಿನ್ ಆಕಾರದಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಟೊಮಾಟೊ ಹಣ್ಣು ಹೆಚ್ಚಾಕ್ಕೊಂಡು ತರಕಾರಿ ಮತ್ತು ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನ ಬೇಯೋದಕ್ಕೆ ಇಟ್ಬಿಡ್ತೀನಿ. ಬರೀ 2 ವಿಸಲ್ ಆದರೆ ಸಾಕು. ಅದಾದಮೇಲೆ ನಾನು ಬರೀ 1 ಕಪ್ಪಷ್ಟು ಅಕ್ಕಿನ ಹಾಕಿಬಿಟ್ಟು ರೈಸ್ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಬಿಡ್ತೀನಿ. ಅದಾದಮೇಲೆ ಉಳಿದಿರೋ ತರಕಾರಿಗಳನ್ನ ಈ ಬೇಳೆ ಬೇಯೋಷ್ಟರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಒಂದು ತರಕಾರಿನಾದರೂ ಹೆಚ್ಕೊಬೋದು ಅಂದ್ಬಿಟ್ಟು ತರಕಾರಿಗಳನ್ನ ಹೆಚ್ಕೊತಾ ಇದ್ದೀನಿ. ನಾನು ಇಲ್ಲಿ ಫಸ್ಟಿಗೆ ಹಾಗಲಕಾಯಿನ ಹೆಚ್ಕೊತಾ ಇದ್ದೀನಿ. ಹಾಗಲಕಾಯಿನ ಸ್ವಲ್ಪ ಮೇಲ್ಗಡೆ ಹಂಗೆ ನೀಟಾಗಿ ಒಂಚೂರು ಲೈಟಾಗಿ ಸಿಪ್ಪೆನ ಒರೆದು ಕ್ಲೀನ್ ಮಾಡಿ ಇಟ್ಕೊಂಡು, ಇದರಲ್ಲಿ ಬೀಜಗಳೇನಿರುತ್ತೆ ಅಂದರೆ ಒಂದು ಬಲ್ತಿರುತ್ತೆ, ಒಂದು ಸ್ವಲ್ಪ ಎಳ್ಸಿರುತ್ತೆ. ನೋಡ್ಕೊಂಡು ಎಳ್ಸಿದ್ರೆ ನಾನು ಅಡುಗೆಗೆ ಯೂಸ್ ಮಾಡ್ತೀನಿ. ಕಹಿ ಇದ್ದರೂ ಪರವಾಗಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಇಲ್ಲ ಬಲ್ತಿದ್ರೆ ನಾನು ಅದನ್ನ ತೆಗಿತೀನಿ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ವ. ಹಾಗಾಗಿ ಬಲ್ತಿದ್ರೆ ತೆಗೆದುಬಿಡ್ತೀನಿ. ಹಾಗಲಕಾಯಿ ಅಂತೂ ನಮ್ಮ ಮನೆಯಲ್ಲಿ ಒಂದು ತಿಂಗಳಿಗೆ ಒಂದು ಸಾರಿ ಆದರೂ ತಿಂದೇ ತಿಂತೀವಿ. ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದಿದು. ಅದರಲ್ಲಿ ಹೊಟ್ಟೆಯಲ್ಲಿ ಹುಳಗಳೇನಾದರೂ ಆದರೆ ಒಂದು ತಿಂಗಳಿಗೆ ಒಂದು ಸರಿನಾದರೂ ಈ ಹಾಗಲಕಾಯಿ ತಿನ್ನಲೇಬೇಕು. ಆಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತೂ ಬಾಣ್ತಿಯರಿಗಂತೂ ತುಂಬಾ ಹಾಗಲಕಾಯಿ ಕೊಡ್ತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗಲಕಾಯಿ. ಹಾಗಾಗಿ ಚಿಕ್ಕದಾಗಿ ನಾನು ಬೇರೆ ಥರ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವತ್ತು. ಚಿಕ್ಕದಾಗಿ ಹಾಗಲಕಾಯಿನ ಎಲ್ಲ ಕಟ್ ಮಾಡಿಕೊಂಡು 1-2 ಹಾಗಲಕಾಯಿ ಕಟ್ ಮಾಡ್ಕೊಂಡ ತಕ್ಷಣ ಬಾಣಲಿ ಬಿಸಿಗಿಟ್ಟು ಹಾಗಲಕಾಯಿನ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಒಂಚೂರು ಫ್ರೈ ಮಾಡ್ಕೊತೀನಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಹಾಗಲಕಾಯಿನ ಹಾಕ್ಬಿಟ್ಟು ಹುರ್ಕೊತಾ ಇರುವಾಗಲೇ ಈ ಸೈಡು ಮತ್ತೆ ಬೇರೆ ತರಕಾರಿನ ಹೆಚ್ಕೊತಾ ಇರ್ತೀನಿ. ಅಷ್ಟರಲ್ಲಿ ಮತ್ತೆ ನೋಡಿಕೊಂಡು ಹಾಗಲಕಾಯಿನ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು, ಆವಾಗಲೇ ಹೇಳ್ದಂಗೆ 1 ಸ್ಪೂನ್ ಎಣ್ಣೆ ಅಷ್ಟೇ ಹಾಕ್ತಾಯಿರೋದು. ಅದರಲ್ಲೂ ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡೋದು ಯಾವಾಗಲೂ ಕೊಬ್ಬರಿ ಎಣ್ಣೆ ಮಾತ್ರ. ಕೊಬ್ಬರಿ ಎಣ್ಣೆ ಅಲ್ದಿರ ನಾವು ಯಾವ ಎಣ್ಣೆನೂ ಯೂಸ್ ಮಾಡೋದಿಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹಾಗಲಕಾಯಿ ಫ್ರೈ ಆಗಿದೆ, ಚೆನ್ನಾಗಿ ಹುರಿದಿದೆ. ಅಷ್ಟರಲ್ಲಿ ಇಲ್ಲಿ ಸಾಂಬಾರಿಗೆ ಮೂಲಂಗಿ ಬೇಳೆ ಟೊಮೊಟೊ ಹಾಕಿ ಬೇಯಕ್ಕಿಟ್ಟಿದ್ವಲ್ಲ, ಅದು ಆಗೋಗ್ಬಿಟ್ಟಿದೆ. ವಿಸಿಲು ಎಲ್ಲ ವೇಟು ಕಡಿಮೆ ಆಗಿದೆ. ಈಗ ನಾನು 1.5 ಸ್ಪೂನಷ್ಟು ಖಾರ ಪುಡಿ, 1.5 ಟೀ ಸ್ಪೂನಷ್ಟು ಚಿಕ್ಕ ಟೀ ಸ್ಪೂನಷ್ಟು ಉಪ್ಪು. ಮೂಲಂಗಿ ಬೇಳೆ ಸಾರಿಗೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಬೇಕು, ಯಾಕಂದರೆ ಮೂಲಂಗಿಯಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಬೇಕು. ಅದಾದಮೇಲೆ ಅಲ್ಲಿ ಹಾಗಲಕಾಯಿ ಫ್ರೈ ಆಗಿತ್ತಲ್ವ, ಅದನ್ನ ತೆಗೆದ್ಬಿಟ್ಟು ಅದಕ್ಕೆ ಮಾಮೂಲಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ಒಂಚೂರು ಎಣ್ಣೆ, ಆಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ 1 ಟೊಮೊಟೊ ಹೆಚ್ಚಾಕೊಳ್ತಾ ಇದ್ದೀನಿ. ಎಣ್ಣೆ ನಾನು ಅಲ್ಲಿ 1 ಸ್ಪೂನ್ ಹಾಕಿದ್ದೆ ಫ್ರೈ ಮಾಡುವಾಗ. ಇವಾಗ 1 ಸ್ಪೂನ್ ಹಾಕಿದ್ದೀನಿ. ಬರೀ 2 ಸ್ಪೂನ್ ಎಣ್ಣೆನ ನಾನು ಯೂಸ್ ಮಾಡಿರೋದು. ಜಾಸ್ತಿ ಎಣ್ಣೆ ನಮ್ಮ ಮನೇಲಿ ತಿನ್ನೋದು ಇಲ್ಲ. ಕೊಬ್ಬರಿ ಎಣ್ಣೆ ಆದ್ರೂ ಎಣ್ಣೆನೇ ಅಂದ್ಬಿಟ್ಟು ನಾವು ಜಾಸ್ತಿ ತಿನ್ನೋದಿಲ್ಲ. ಈ ಒಗ್ಗರಣೆಯಲ್ಲಿ ಹಾಗಲಕಾಯಿನ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿದ ತಕ್ಷಣವೇ ಇದಕ್ಕೆ
ಸ್ವಲ್ಪ ನೀರು ಹಾಕಿಬಿಟ್ಟು ನಿಟ್ಲಾಗಿ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಬಿಡಬೇಕು. ಸೊ ಅದಕ್ಕೇ ನಾನು ಆವಾಗಲಿಂದ ಹೇಳ್ತಾ ಇರೋದು, ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ಒಂದೇ ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೆ ನಿಮ್ಗೆ ಯಾವುದೂ ಅರ್ಥ ಆಗೋದಿಲ್ಲ. ಸೊ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಗೂ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಿಂಗನ್ನು ಹಾಕಿಬಿಟ್ಟು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡ ತಕ್ಷಣವೇ ಆಗಲೇ ಬೇಳೆಗೆ ಖಾರ ಪುಡಿ, ಉಪ್ಪು ಹಾಕಿ ಕುದಿಸಿಟ್ಕೊಂಡಿದ್ನಲ್ವ, ಸೊ ಅದನ್ನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕೈ ಆಡಿಸ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹೀಗೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೇ ಸೊ ಆ ಮೂಲಂಗಿ ವಾಸನೆ ಮುಖಕ್ಕೆ ಹೊಡಿತಿರುತ್ತಲ್ವ, ಅದೆಲ್ಲ ಬರೋದಿಲ್ಲ. ಸೊ ಸಾಂಬಾರು ಮಾಮೂಲಿ ಬೇಳೆ ಸಾರು ಹೆಂಗೆ ತಿಂತಿರ್ತೀರಲ್ವ ಆ ಥರ ನಮಗನ್ಸುತ್ತೆ. ಸೊ ಇವಾಗ ಇನ್ನಿಲ್ಲಿ ಹಾಗಲಕಾಯಿನೂ ಅರ್ಧ ಬೆಂದಿದೆ. ಸೊ ಇವಾಗ ಒಂದು ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ರಸನ ಹಾಕಿ ಮತ್ತೆ 1-2 ನಿಮಿಷ ಬೇಯಿಸಿ ಆದಮೇಲೆ ನಾನು ಒಂದು ಮುಟ್ಟಿಗೆ ಆಗೋಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಇವತ್ತು ಇದಕ್ಕೆ ಹಾಗಲಕಾಯಿಗೆ, ಅಂದರೆ ಮಾತ್ರ ಕಹಿ ಬಿಡೋದು. ಸೊ ಇವಾಗ ಒಂದು 1/4 ಟೀ ಸ್ಪೂನಷ್ಟು ಖಾರ ಪುಡಿ, ಬರೀ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ 1 ನಿಮಿಷ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ತಾಯಿದ್ದೀನಿ. ಆಮೇಲೆ ಮತ್ತೆ 1 ನಿಮಿಷ ಆದ ತಕ್ಷಣವೇ ತೆಗೆದುಬಿಟ್ಟು ಬೆಲ್ಲ ಸೇರಿಸ್ಕೊಬೇಕು. ಸೊ ಆ ಸೈಡು ಮುದ್ದೆಗೆ ಇಟ್ಟಿದ್ನಲ್ವ, ಅದಕ್ಕೆ ಸ್ವಲ್ಪ ರಾಗಿ ಹಸಿ ಹಿಟ್ಟು ಹಾಕ್ಬಿಟ್ಟು ಬೇಯಕ್ಕಿಡ್ತಾಯಿದ್ದೀನಿ. ನೋಡಿ ಅಷ್ಟರಲ್ಲಿ ಸಾಂಬಾರು 1-2 ನಿಮಿಷ ಸಾಕು ಕುದ್ಬಿಡ್ತು. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಆಫ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಲ್ಲಿ ಇದಕ್ಕೆ 1 ಹಿಡಿ ಆಗೋಷ್ಟು ಬೆಲ್ಲನ ಸೇರಿಸ್ಕೊತೀನಿ. ಇವತ್ತು ಅರ್ಧ ಬೆಂದಿದೆ. ಸೊ ನೋಡಿಬಿಟ್ಟು 1 ಹಿಡಿ ಆಗೋಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಜಾಸ್ತಿ ಹಾಕಿದ್ರೇ ಸ್ವಲ್ಪ ಕಹಿ ಮುರಿಯೋದು, ಇಲ್ಲಾಂದರೆ ಮಕ್ಕಳಿಗಂತೂ ತಿನ್ನೋಕ್ಕೆ ಆಗೋದಿಲ್ಲ ಹಾಗಲಕಾಯಿನ. ನಾವೇನೋ ದೊಡ್ಡವರು ತಿಂದ್ಬಿಡ್ತೀವಿ, ಮಕ್ಕಳಂತೂ ತಿನ್ನೋಕ್ಕಾಗೋದಿಲ್ಲ. ಸೊ ಸಾಂಬಾರು, ಹಾಗಲಕಾಯಿ ಪಲ್ಯ ಬೇಯಕ್ಕಿಟ್ಟಿದ್ದೀನಿ. ಸಾಂಬಾರು ಆಯಿತು. ಇವಾಗ ಮುದ್ದೆಗೆ ಹಸಿ ಹಿಟ್ಟು ಹಾಕಿ ಬೇಯಕ್ಕಿಡ್ತಾಯಿದ್ದೀನಿ ಇವಾಗ. ಸೊ ಈ ಕಡೆ ನೆಕ್ಸ್ಟು ಚಪ್ರದ ಅವರೆಕಾಯಿ ಲಾಸ್ಟ್ ಉಳಿಯುತ್ತಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಕಡಲೆಬೇಳೆ ಹಾಗೂ 1 ಹಿಡಿಯಷ್ಟು ಅಂದರೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ನಾನು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡ್ಕೊತೀನಿ. ಯಾಕಂದರೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಸೊ ಅವ್ರ ಬಾಯಿಗೆ ಸಿಗಬಾರ್ದು ಅಂತಂದ್ಬಿಟ್ಟು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು 1-2 ನಿಮಿಷ ಹುರಿದ್ಬಿಟ್ಟು ಚಪ್ರದ ಅವರೆಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿಬೇಕು ಎಣ್ಣೆಲೇ. 1-2 ನಿಮಿಷ ಹುರಿದ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋಕ್ಕೆ ಇಟ್ಬಿಡಬೇಕು. ಚೆನ್ನಾಗಿ ಹುರ್ಕೋಬೇಕು. ಹೇಳಬೇಕು ಅಂದರೆ ಅದು ಒಂಚೂರು ಹಸಿ ವಾಸನೆ ಒಂಚೂರು ಒದರ ಥರ ಆಗಬೇಕು. ನೋಡಿ ನಾನು ಹುರಿತಾನೆ ಆ ಕಡೆ ಮುದ್ದೆ ನೀರು ಫುಲ್ಲು ಉಕ್ಕಿ ಬಂದುಬಿಟ್ಟಿತ್ತು. ಒಂದೊಂದು ಸರಿ ಗೊತ್ತೇ ಆಗೋದಿಲ್ಲ ಏನು ಮಾಡ್ತಾಯಿದ್ದೀವಿ ಅಂತ, ಕನ್ಫ್ಯೂಸ್ ಆಗಿಬಿಡುತ್ತೆ, ಭಯನೇ ಆಗಿಬಿಡುತ್ತೆ ಏನಾದರೂ ಒಂಚೂರು ಆಗಿಬಿಟ್ರೆ. ಅದಕ್ಕೋಸ್ಕರನೇ ಒಂದೇ ಕಡೆ ಮಾಡಬೇಕು ಅಂತಿರ್ತಾರೆ. ಬಟ್ ನಮಗೆ ಟೈಮ್ ಮ್ಯಾನೇಜ್ ಮಾಡಬೇಕು ಅಂದರೆ ಎಲ್ಲನೂ ಒಟ್ಟೊಟ್ಟಿಗೆ ಮಾಡಲೇಬೇಕು. ಇವಾಗ ಫೈನಲಿ ಹಾಗಲಕಾಯಿ ಪಲ್ಯಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಮುಗಿದೋಯ್ತು. ಈಗ ಮುದ್ದೆನ ಹೊಂದಿಸ್ಕೊತಾ ಇದ್ದೀನಿ. ಹೊಂದಿಸ್ಕೊಂಡು ಮತ್ತೆ ಒಂದು 15 ನಿಮಿಷ ಬೇಯಕ್ಕಿಡಬೇಕು. ನೋಡಿ ಅಡುಗೆ ಮಾಡೋಷ್ಟರಲ್ಲಿ ಫುಲ್ಲು ಈ ಥರ ಅಲ್ಲಿಟ್ಟಿದ್ದ ಸಾಮಾನು ಒಂದು ಹತ್ರ ಇರೋದೇ ಇಲ್ಲ. ಸೊ ನಾನು ಚಪ್ರದ ಅವರೆಕಾಯಿ ಬೇಯೋಷ್ಟರಲ್ಲಿ ಹಾಗೆ ಮುದ್ದೆ ಚೆನ್ನಾಗಿ ಸ್ವಲ್ಪ ಬೇಯೋದ್ರಲ್ಲಿ ಸೊ ಅಡುಗೆ ಮನೆಯೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ಸ್ವಲ್ಪ ಡಿಶ್ ವಾಷರಿಗೆ ಲೋಡ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ 1-2 ನಿಮಿಷ ಸಾಕು. ಪಾತ್ರೆಗಳನ್ನ ನನ್ನ ಕೈಯಲ್ಲಿ ತೊಳೆಯೋದಿಲ್ಲ, ಯಾಕಂದರೆ ಮಧ್ಯಾಹ್ನ ಟೈಮು ಬೇಗ ಊಟ 2 ಗಂಟೆ ಆಗ್ತಾ ಬಂದಿರುತ್ತೆ. ಸೊ ಪಾತ್ರೆ ತೊಳ್ಕೊಂಡು ಕೂತ್ಬಿಟ್ರೆ ಅಲ್ಲೇ 1-3/4 ಗಂಟೆ ಹೋಗ್ಬಿಡುತ್ತೆ. ಸೊ ಅದಕ್ಕೇ ಮಗು ಬೇರೆ ಇರುತ್ತಲ್ವ, ಅವನಿಗೂ ಊಟ ಮಾಡಿಸ್ಬೇಕು. ನೋಡಿ ಈ ಕಡೆ ರೈಸ್ ಕುಕ್ಕರಲ್ಲಿ ಅನ್ನನೂ ಆಗಿದೆ. ಅಷ್ಟರಲ್ಲಿ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಹಂಗೆ ಮೇಲ್ಗಡೆ ತೊಳ್ಕೊಂಡ್ಬಿಟ್ಟು ಡಿಶ್ ವಾಷರಿಗೆ ಲೋಡ್ ಮಾಡ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಬೇಗನೆ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಟೈಮೇ ಸಿಗೋದಿಲ್ಲ. ಮಧ್ಯಾಹ್ನ ಹೊತ್ತೆ ಸಿಗೋದೇ 1 ಅವರ್ 2 ಅವರು ನಮಗಂತೂ.
ಅಂತ ಸಿಗೋದು ಟೈಮು. ಸೊ ಆ ಟೈಮು ನಾವು ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ಎಲ್ಲ ಕೆಲಸನೂ ಕ್ವಿಕ್ಕಾಗಿ ಮಾಡ್ಕೊಳ್ಳೇಬೇಕು. ಸೊ ಇವಾಗ ಈ ಕಡೆ ಚಪ್ರದ ಅವರೆಕಾಯಿ ಆಗಲೇ ಬೇಯಕ್ಕಿಟ್ಟಿದ್ವಲ್ಲ, ಸೊ ಅದು ಬೆಂದೋಗಿತ್ತು ಆಗಲೇ. ಸೊ ಅದಕ್ಕೇ ಮೇಲ್ಗಡೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು, ನಾನು ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡಿರ್ತೀನೋ ಸಾಮಾನ್ಯವಾಗಿ ನಾನು ಆ ಪಾತ್ರೆಗಳನ್ನಲ್ಲೇ ಇಡೋದಿಲ್ಲ ಯಾವುದೇ ಅಡುಗೆನೂ. ಸೊ ಟ್ರಾನ್ಸ್ಫರ್ ಮಾಡ್ಕೊತೀನಿ ಸ್ಟೀಲ್ ಪಾತ್ರೆಗಳಿಗೆ. ಸೊ ಮಾಡ್ಕೊಂಡಾದಮೇಲೆ ಎಲ್ಲ ಅಡುಗೆ ಮನೆಯೂ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಅಷ್ಟರಲ್ಲೇ ಮುದ್ದೆ ಹಸಿ ಹಿಟ್ಟು ಬೆಂದಿತ್ತು ಚೆನ್ನಾಗಿ. ಮುದ್ದೆ ಅಂತೂ ನಮ್ಮ ಮನೆಗೆ ನಾವು ಸಾಮಾನ್ಯವಾಗಿ 3 ಮುದ್ದೆ ಸಾಕು ನಮಗೆ. 3 ಮುದ್ದೆ ಮಾಡಿಕೊಂಡು ಇವತ್ತಿನ ಊಟ ಅಂತೂ ಫುಲ್ಲು 45 ನಿಮಿಷದಲ್ಲೇ ಅಡುಗೆ ಮಾಡಿಬಿಟ್ಟೆ. ನೀವು ನಂಬೋದೇ ಇಲ್ಲ ಇಷ್ಟು ಬೇಗ ಅಡುಗೆ ಮಾಡಿದ್ದೀರಿ ಅಂತಂದರೆ. ನಿಜವಾಗ್ಲೂ 45 ನಿಮಿಷದಲ್ಲಿ ಎಲ್ಲ ಅಡುಗೆನೂ ಮುಗ್ದೇ ಹೋಗಿತ್ತು. ಸೊ ನೋಡ್ತಾ ಇರ್ಬೋದು, ಮುದ್ದೆ, ಚಪ್ರದ ಅವರೆಕಾಳು ಪಲ್ಯ ಹಾಗೂ ಹಾಗಲಕಾಯಿ ಪಲ್ಯ, ಆಮೇಲೆ ಮೂಲಂಗಿ ಬೇಳೆ ಸಾರು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಂತೂ ಇವತ್ತು ಎಲ್ಲರೂ ತುಂಬ ಖುಷಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದರು. ದಯವಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ, ಎಲ್ಲ ರೆಸಿಪಿಗಳನ್ನೂ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಏನಾದರೂ ನಿಮಗೆ ಕನ್ಫ್ಯೂಸ್ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆಲ್ಲನೂ ಇನ್ನೂ ಒಂದ್ಸರಿ ಡೀಟೇಲ್ವಾಗಿ ಹೇಳ್ಕೊಡ್ತೀನಿ, ಆಯಿತಾ. ದಯವಿಟ್ಟು ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗಿದ್ದರೆ, ನೀವು ಕಮೆಂಟ್ ಮಾಡೋದು ಆಮೇಲೆ ಲೈಕ್ ಮಾಡೋದು ಮಾಡಿದರೆ ನನಗಿನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಆಲ್.